ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಅಡ್ಡ ಮತದಾನದ ಭೀತಿ ಎದುರಾಗ್ತಾ ಇತ್ತು, ಅಂತೂ ಇಂತೂ ಅಡ್ಡ ಮತದಾನದ ಭೀತಿ ನಿಜವಾಗಿ ಹೋಯಿತು ಈ ರಾಜಕೀಯದ ಒಂದು ಚುನಾವಣೆಯಲ್ಲಿ. ಈಗ ಕ್ಷಿಪ್ರ ಕ್ರಾಂತಿಯ ಸುಳಿವು ಕೊಡ್ತಾ ಮೇಲ್ಮನೆಯ ಮಹಾಯುದ್ಧ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಫಿಕ್ಸ್ ಆಗಿದ್ರೆ ಇನ್ ಮುಂದೆ ಯಾರು ಊಹಿಸದ ರಾಜಕೀಯ ಬೆಳವಣಿಗೆ ಆಗುತ್ತಾ? ಪರಿಷತ್ ಕ್ರಾಸ್ ವೋಟಿಂಗ್ ಕೊಡ್ತಾ ಬಿಗ್ ಹಿಂಟ್ ಇದಕ್ಕೆ. ಅಡ್ಡ ಮತದಾನದ ಬಳಿಕ ಶುರುವಾಯಿತು ಢವ ಢವ. ರಾಜ್ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ಕೊಡ್ತಾ ಇದೆ. ಕ್ಷಿಪ್ರ ಕ್ರಾಂತಿಯ ಸುಳಿವೇನಾದ್ರೂ ಕೊಡ್ತಾ ಇದೆಯಾ ಈ ಒಂದು ಪರಿಷತ್ನ ಮೇಲ್ಮನೆಯ ಮಹಾಯುದ್ಧ? ಯಾಕಂದ್ರೆ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಅಡ್ಡ ಮತದಾನ ಅನ್ನೋದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಸಿದೆ. ಹಾಗಾಗಿ ಯಾರೂ ಕೂಡ ಊಹಿಸದ ರಾಜಕೀಯ ಬೆಳವಣಿಗೆ ಆಗುತ್ತಾ ಇನ್ನು ಮುಂದಕ್ಕೆ ಅನ್ನೋ ಒಂದು ಢವ ಢವ ಶುರುವಾಗುತ್ತಿದೆ ಎಲ್ಲ ಶಾಸಕರಲ್ಲೂ ಎಲ್ಲ ನಾಯಕರು. ಸದ್ಯ ಪರಿಷತ್ ಕ್ರಾಸ್ ಈ ಒಂದು ವೋಟಿಂಗ್ ಏನಿದೆ ಇದು ಬಿಗ್ ಹಿಂಟ್ ಅನ್ನ ಕೊಡ್ತಾ ಇದೆಯಾ? ಅಡ್ಡ ಮತದಾನದ ಬಳಿಕ ಶುರುವಾಗ್ತಾ ಇದೆ ಎಲ್ಲರಲ್ಲೂ ಢವ ಢವ. ರಾಜ್ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ಕೊಡ್ತಾ ಇರುತ್ತೆ. ಯಾಕಂದ್ರೆ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ತಂತ್ರವನ್ನ ರೂಪಿಸ್ತಾ ಇದ್ರು ಮೂರು, ಅಂದ್ರೆ ಕಾಂಗ್ರೆಸ್ ಆಗಿರಬಹುದು, ಜೆಡಿಎಸ್ ಆಗಿರಬಹುದು, ಬಿಜೆಪಿ ಆಗಿರಬಹುದು, ಈ ಮೂರು ಪಕ್ಷಗಳು ಒಂದಷ್ಟು ತಂತ್ರಗಾರಿಕೆಯನ್ನ ರೂಢಿಸ್ಕೊಂಡ್ರು ಕೂಡ ಅದರಲ್ಲಿ ಕಾಂಗ್ರೆಸ್ ಸಕ್ಸಸ್ಫುಲಿ ಆಯಿತು ಅಂತಂದ್ರೆ ತಪ್ಪಾಗ್ಲಾರ್ದು. ಆದರೆ ಓವರ್ ಕಾನ್ಫಿಡೆನ್ಸ್ ಮುಖಾಂತರ ಜೆಡಿಎಸ್ ಬಿಜೆಪಿ ಈಗ ಬರೋಬ್ಬರಿ 7 ಮತಗಳನ್ನು ಕಳೆದುಕೊಂಡಿವೆ. ಅದರಲ್ಲಿ ಬಿಜೆಪಿಯಲ್ಲೇ 4 ಮತಗಳು ಅಡ್ಡ ಮತದಾನ ಆಗಿರೋದು. ಸೊ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನು ನಾವು ಕೊಡ್ತಾ ಇರೋದು. ಅಡ್ಡ ಮತದಾನದ ಬಳಿಕ ಈಗ ಎಲ್ಲರಲ್ಲೂ ಢವ ಢವ ಶುರು ಆಗಿಬಿಟ್ಟಿದೆ. ಡಜನ್ ಗಟ್ಟಲೆ ವಿಪಕ್ಷ ಶಾಸಕರ ಆಪರೇಷನ್ಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗುತ್ತಾ? ಹಾಗಿದ್ರೆ